ಯಾಕಾಗಿ ಬಂದಾರೆ ಅವರಿಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು, ಅವ್ರು ಮಾತಾಡಿದ ಗೌರವ ಸಿಗಬೇಕು. ಈ ಅಧಿಕಾರಿಗಳ ಮೇಲೆ ಜೀವದಾನ ಆಗಿಲ್ಲ, ಅದು ಮೊದಲು ಹೇಳಿ. ಇವರು ಆಕ್ಟಿವ್ ಆಗಿರ್ಬೇಕು, ಜಾದವನಾಗಿ ಒಂದು 20-25 ವರ್ಷ. ನೀವೆಲ್ಲ ಚಿಂತನೆ ಮಾಡ್ಬೇಕಲ್ಲ. ನೀವು ಬಹುಶಃ ರಿಟೈರ್ಮೆಂಟ್ ಆಗಕ್ಕೆ ಬಂದಿರ್ಬೋದು. ಇವಾಗ ಇಲ್ಲಿ ನಾಯಿಗಳು ಹಾಗೆ ಬಿಡ್ಬೋದು ಅಂದ್ರೆ ನಿಮ್ಗೆ ಏನು ಸುಳ್ಳು. ನಿಮ್ಮ ಮನೆಗೆ ಯಾರಿಗಾರು ಕಡ್ದಾಗ ನೀವು ವಿಚಾರ ಮಾಡಿದ್ರೆ ಹಾಗೆ ಅದು ಆಗಬಾರ್ದು. ಅಧಿಕಾರಿಗಳು ಕೂಡ ನೀವೆಲ್ಲ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್ ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ ಕಲಬುರಗಿ. ಮೊಬೈಲ್ ನಂಬರ್ 9901015156. ಯಾಕೆ ಹೆಂಗಿದ್ದೀವಿ, ಯಾಕೆ ಕಲಬುರಗಿ ಹಾಳು ಮಾಡ್ಬೇಕಂತೀವಿ? ಎಲ್ಲರೂ ಒಕ್ಕಟ್ಟಾಗಿ ನಮ್ಮ ಮನೆ ಹೇಳೋದ ಎಲ್ಲರಿಗೆ ಗಾಡಿಗಳವ, ಎಲ್ಲರಿಗೆ ಓಡೇ ಮಾಡಬೇಕು. ಒಂದು ನಾಯಿಗೆ ಭಾಳ ದೊಡ್ಡ ಸಮಸ್ಯೆನ. ನೀವು ಎಲ್ಲೆಲ್ಲಿ ಏನಾದ್ರು ಬಲೆ ಆದಾಗ ಯಾಕೆ 4-5 ವಿಂಗ್ಗಳು ಮಾಡಿ ಪೊಲೀಸರು ಹಿಡ್ಕೊಂಡು ಬರ್ತಾರ, ಹಾಗೆ ನೀವು 4-5 ವಿಂಗ್ಗಳು ಮಾಡಿ, 4-8 ಗಾಡಿಗಳು ಮಾಡಿ, ಎಲ್ಲ ಕಡೆ ಓಡಾಡಿ ಇಲ್ಲೆಲ್ಲ ಅವ್ರು ನಿರ್ಮೂಲನೆ ಮಾಡ್ತಕ್ಕಂಥ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ರಿ. ಅದು ಬಿಟ್ಟು ಪರಿಹಾರ ಕೊಡೋದಂತೂ ಕೊಡಬೇಕು. ಏನಾರ ಅನಾಹುತ ಆದಾಗ ಅವ್ರಿಗೆ ಅವ್ರ ಮನೆ ತನಕ ಸಾಂತ್ವನ ಹೇಳೋದಕ್ಕೂ ಹಾಗೆ ಅಲ್ಲ. ಇದನ್ನು ಆ್ಯಕ್ಚುಲಿ ಅವೆಲ್ಲ ನಡೀತದೆ. ಇದಕ್ಕೊಂದು ಅಂತ್ಯ ಹಾಡಿ ಗುಲ್ಬರ್ಗದಲ್ಲಿ ಎಲ್ಲಿ ನಾಯಿಗಳೇ ಕಾಣಬಾರ್ದು. ನಾನು ತೊಂದರೆ ನನ್ನ ಮನೆ ಮುಂದೆ 20-25 ಹೊಗಳ್ತಾವ, ನಮ್ಗೆ ಇದ್ದೀನೇ ಆಗೋದಿಲ್ಲ. ಇನ್ನು ಆಮಂತ್ರ ಏನು ಗೊತ್ತಿಲ್ಲ, ಗೋಲಾಬ ಗೊತ್ತಿಲ್ಲ, ಅವ ಊರ ಹೊರಗನ ಅವನ ನಾಯ್ಕೋಡಿ ಅವನ ಮೇಲೆ ಬರ್ತಾವ ಗೊತ್ತಿಲ್ಲ. ಅದು ನಮ್ಮ ಕಥೆ ಹಾಗೆ. ಇದು ಒಂದೇ ಸಮಸ್ಯೆ ಅಲ್ಲ, ಅಲ್ಲ ಮರುಪಟ್ಲಿ MLA. ಅದಕ್ಕಾಗಿ ಇಂಥ ಪರಿಸ್ಥಿತಿಯಲ್ಲಿ ಗುಲ್ಬರ್ಗದಲ್ಲಿ ಒಂದು ಸ್ವಚ್ಛ ಆಡಳಿತ ಆಗ್ತಕ್ಕಂಥದ್ದು ಕೂಡ ಸದಸ್ಯರಿದ್ದೀವಿ. ಆದರೂ ಅಲ್ಲಪ್ಪ ಹೇಳಿದಲ್ಲ ಅಧ್ಯಕ್ಷಕ್ಕೆ ಇರೋದ್ರಿಂದ, ಆದರೂ ಕೂಡ 10 ಮಂದಿ ನಾವು ಇಬ್ಬರು ಇದ್ದೀವಿ. KKR ಮೊಟ್ಟ ಮೊದಲನೇ ಬಾರಿಗೆ 5,000 ಕೋಟಿ ಹಣ ಮಂಜೂರಿ ಆಗಿದೆ, 3,000 ಕೋಟಿ ಬಿಡುಗಡೆ ಆಗಿದೆ. ನಾವು ಯಾಕೆ ಬರ್ತೀವಿ ಅಂದರೆ ನಿಮಗೆಲ್ಲ KKR ಕುಡಿದು ಕನಿಷ್ಠ 4-5 ಕೋಟಿ ರೂಪಾಯಿ ನಿಮ್ಮ ವಾರ್ಡ್ಗಳಿಗೆ ಕೊಡಿಸ್ಬೇಕು. ನಿಮ್ಮ ಕೆಲಸಗಳು ಇನ್ನೂ ಹೆಚ್ಚಿನ ಪ್ರಗತಿಯಲ್ಲಿ ಆಗಬೇಕು. ಗುಲ್ಬರ್ಗ ಒಂದು ಸ್ವಚ್ಛ ಆಡಳಿತ ಸಂಘಟನೆ, ಸ್ವಚ್ಛ ಸ್ಥಿತಿ ಆಗಬೇಕು. ಬೆಳಗಾವಿಯಲ್ಲಿ ನೋಡಿದ್ರೆ ಒಂದು ಈ ಚಾಕ್ಲೇಟ್ ಕೊಟ್ಟಿ ಸೂದಿಯಲ್ಲಿ ಹಾಕಬೇಕು ಅಂತ ಹುಡುಕಾಡಿದೆ. ಆದರೂ ಮತ್ತೆ ಎಲ್ಲೋ ಒಂದು ಕಡೆ ಬಿಡಾಗಿದೆ. ವಿದಿನ್ ಸೆಕೆಂಡ್ ಬಂದು ಯಾರೋ ತೆಗೆದದು. ಅಂತ ಸ್ವಚ್ಛತೆ ಕಾಣ್ತಕ್ಕಂಥ ಖರ್ಚು ಮಾಡ್ತೀರಿ, 100 ಗಾಡಿಗಳು ಇಡ್ತೀರಿ, 100 ಎಲ್ಲ ವ್ಯವಸ್ಥೆ ಅದ ನಿಮ್ಮಲ್ಲಿ, ಯಾವುದೂ ಕಮ್ಮಿಲ್ಲ. ಆದರೂ ಕೆಲಸ ಮಾಡ್ತಕ್ಕಂಥ ಮನೋವೃತ್ತಿ ಬಹಳ ಮಂದಿ ಬಳಿ ಕಮ್ಮದ ನಿಮ್ಮಲ್ಲಿ. ಅದಕ್ಕಾಗಿ ನೀವು ಕೂಡ ಕಮಿಷನ್ ವಾರ್ಡ್ಗಳು ತಿರುಗಾಡ್ರಿ. ಎಲ್ಲ ಕಡೆ ಒಂದೊಂದಿನ ಬಂದು ವಾರ್ಡ್ 2 ವಾರ್ಡ್ 3 ವಾರ್ಡ್ ತಿರುಗಾಡಿ ಸಮಸ್ಯೆ ಮಾಡ್ತಾರಪ್ಪ. ಇವರು ಮುಂದೆ ಬರ್ಬೋದಂತ ಚಿಂತೆ ಮಾಡಬೇಕು. ನಾವು ಓಟ್ ಹಾಕಕ್ಕಂತೂ ಬರ್ತೀವಿ. ನನಗೆ ಓಟ್ ಹಾಕ್ರಿ, ನನಗೆ ಮೇಯರ್ ಮಾಡಿದ್ರೆ ನಾವೆಲ್ಲ ವೋಟರ್ಸ್ ಇದ್ದೀವಿ. ಅದು ಮಾತ್ರ ನೀವು ಯಾರು ಮರಿಬೇಡ್ರಿ. ಅದಕ್ಕಾಗಿ ನಾವು ಬಂದರೂ ಕೂಡ ನಮ್ಮ ಮಾತುಗಳನ್ನು ಕೇಳ್ರಿ. ಈ ಮಹಾನಗರ ಪಾಲಿಕೆ ಅನುದಾನ ಕೊಡ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ಬಂದೀವಿ. ಆ ವ್ಯವಸ್ಥೆ ನಾವು ಮಾಡ್ತೀವಿ. ಅದಕ್ಕಾಗಿ ದಕ್ಷತೆ, ಪ್ರಾಮಾಣಿಕತೆಯಿಂದ ಇಲ್ಲಿ ಕೆಲಸವನ್ನು ನಡೀಬೇಕು. ಮತ್ತು ಈ ನಾಯಿ ಹಾವಳಿ ಮುಂದಿನ ಸಭೆ ಒಳಗೆ ಯಾವುದು ಬರಬಾರದು. ಆ ರೀತಿಯಲ್ಲಿ ಕ್ರಮ ಕೈಗೊಂಡು ದಿಟ್ಟ ನಿರ್ಧಾರ ತಗೋಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. अगर आपका डेटा लॉस्ट हो गया हो तो परेशानी की बात नहीं है, क्योंकि उस्मान डेटा रिकवरी सर्विसेज आपके साथ है। हार्ड डिस्क, लॉजिकल या फिजिकल, पेन ड्राइव, मेमोरी कार्ड, DVD रिपेयर, ये सारी चीजें होती हैं रिकवर उस्मान डेटा रिकवरी के पास। स्क्रीन पर नंबर पर कॉल करें।